ಸರ್ವಿಸ್ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಲು ಮೀನಾಮೇಷ, ಚಾಲಕ ನಿರ್ವಾಹಕರ ಕಳ್ಳಾಟ, ಪ್ರಯಾಣಿಕರು ವಿದ್ಯಾರ್ಥಿಗಳು ಬಸ್ ಸಿಗದೆ ಪರದಾಟ. ಖಾಸಗಿ ಕಂಪನಿಯಿಂದ ಸರ್ಕಾರಿ ಗೋಮಾಳ ಜಾಗ ಒತ್ತುವರಿ ಆರೋಪ, ಅನುಮತಿ ಇಲ್ಲದೆ ಕಟ್ಟಡ ನಿರ್ಮಾಣ, ಒತ್ತುವರಿ ತೆರವುಗೊಳಿಸಲು ದಲಿತ ಸಂಘಟನೆಗಳ ಒತ್ತಾಯ. ಪೂಜೆ ಪುನಸ್ಕಾರಕ್ಕೆ ಬ್ರೇಕ್, ಪಂಚೆ ಬದಿಗಿಟ್ಟು ಟ್ರ್ಯಾಕ್ ಸೂಟ್ ಧರಿಸಿ ಫೀಲ್ಡಿಗೆ ಲಗ್ಗೆ, ಪೂಜೆಗೂ ಸೈ ಆಟಕ್ಕೂ ಸೈ ಎಂದ ಪುರೋಹಿತರು. ಸಂವಿಧಾನದಿಂದ ಎಲ್ಲರಿಗೂ ಸಮಾನ ಹಕ್ಕು, ಆದರೆ ಹಕ್ಕು ವಂಚಿತ ಅಲ್ಪಸಂಖ್ಯಾತರು, ಅಭಿವೃದ್ಧಿ ಹೆಸರಲ್ಲಿ ಹಣ ದುರುಪಯೋಗ ಆರೋಪ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಜುಮ್ ಅಂತ ಬಸ್ ಓಡಿಸೋ ಕೆಎಸ್ಆರ್ಟಿಸಿ ಚಾಲಕರು ನಿರ್ವಾಹಕರು ಅದ್ಯಾಕೋ ಏನೋ ಸರ್ವಿಸ್ ರಸ್ತೆಯಲ್ಲಿ ಬಸ್ ಓಡಿಸಬೇಕು ಅಂದ್ರೆ ಕಷ್ಟ ಅಂತಾರೆ. ಆದ್ರೆ ಸರ್ವಿಸ್ ರಸ್ತೆಗಳಲ್ಲಿ ಬಸ್ಸಿಗಾಗಿ ಕಾಯ್ತಿರೋ ನಂದಿ ಕ್ರಾಸಿನಂತ ಊರಿನ ಜನ ಫ್ಲೈಓವರ್ ಆಗಿದ್ದಕ್ಕೆ ನಮ್ಮೂರಿಗೆ ಬಸ್ಸೇ ಬರ್ದಂಗಾಯ್ತು ಅಂತ ಪೇಚಾಡ್ತಾ ಇದ್ದಾರೆ. ಅದ್ಯಾಕೆ ಅನ್ನೋದು ಈ ವರದಿ ನೋಡಿ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಸಂಚರಿಸುವ ಬಸ್ಗಳ ಪೈಕಿ ಅಶ್ವಮೇಧ ಮತ್ತು ಅಂತಾರಾಜ್ಯ ಬಸ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ವೇಗದೂತ ಬಸ್ಗಳು ಸಹ ನಂದಿ ಕ್ರಾಸು, ನಾಗಾರ್ಜುನ ಕಾಲೇಜು, ಔತಿ ಈ ರೀತಿ ಹೆದ್ದಾರಿಯ ಫ್ಲೈಓವರ್ ಅಡಿಯಲ್ಲಿ ಬರುವ ನಿಲ್ದಾಣಗಳ ಮೂಲಕ ಹಾದು ಹೋಗಬೇಕು. ಯಾವುದೇ ಕಾರಣಕ್ಕೂ ಫ್ಲೈಓವರ್ ಮೇಲೆ ಹೋಗಬಾರದು ಅನ್ನೋ ನಿಯಮ ಇದೆ. ಆದರೆ ಬಹಳಷ್ಟು ಕೆಎಸ್ಆರ್ಟಿಸಿ ಬಸ್ ಚಾಲಕರು ನಿರ್ವಾಹಕರು ಯಾಕೋ ಏನೋ ಫ್ಲೈಓವರ್ ಬದಿಯ ಸರ್ವಿಸ್ ರಸ್ತೆಯಲ್ಲಿ ಬಂದು ನಂದಿ ಕ್ರಾಸ್ನಲ್ಲಿ ಪ್ರಯಾಣಿಕರನ್ನ ಹತ್ತಿಸ್ಕೊಂಡು ಹೋಗೋಕೆ ಮನಸ್ಸೇ ಮಾಡೋಲ್ಲ. ಅವಸರವಾಗಿ ಬೆಂಗಳೂರು ತಲುಪಬೇಕು ಅಂತ ಹೈವೇಯಲ್ಲಿ ಸ್ಪೀಡ್ ಆಗಿ ಹೋಗಿ ಹೆಬ್ಬಾಳ ಟ್ರಾಫಿಕ್ ಜಾಮ್ನಲ್ಲಿ ಗಂಟೆಗಟ್ಟಲೆ ಕಾಯ್ತಾ ನಿಂತಿರ್ತಾರೆ. ಆದರೆ ಕೆಎಸ್ಆರ್ಟಿಸಿ ಬಸ್ಗಳು ನಂದಿ ಕ್ರಾಸ್ ಫ್ಲೈಓವರ್ ಕೆಳಗೆ ಬರ್ತಾವೆ ಅಂತ ವಿದ್ಯಾರ್ಥಿಗಳು, ಪ್ರಯಾಣಿಕರು ಕಾದು ಕೊನೆಗೆ ಖಾಸಗಿ ಬಸ್ಗಳಲ್ಲಿ ಹೋಗೋ ಪರಿಸ್ಥಿತಿ ಕೂಡ ಇದೆ. ಇದರ ಬಗ್ಗೆ ಹಲವಾರು ನಾಗರಿಕರು, ಪತ್ರಕರ್ತರು ಹಲವು ಬಾರಿ ಅಧಿಕಾರಿಗಳಿಗೆ ಫೋನ್ನಲ್ಲಿ ಹೇಳಿದ್ದಾಗಿದೆ, ದೂರು ನೀಡಿದ್ದಾಗಿದೆ. ಇನ್ನು ವಿದ್ಯಾರ್ಥಿಗಳು ಸಹ ಬಸ್ಗಳನ್ನು ತಡೆದು ರಾತ್ರಿಯವರೆಗೂ ಪ್ರತಿಭಟನೆ ಕೂಡ ಮಾಡಿದ್ದಾಗಿದೆ. ಆದರೂ ಈ ಸಮಸ್ಯೆ ಬಗೆಹರಿದಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ಬೆಳಗ್ಗೆ ಹೊತ್ತು ಚಿಕ್ಕಬಳ್ಳಾಪುರದಿಂದಲೇ ಭರ್ತಿಯಾಗಿ ಬರುವ ಬಸ್ಗಳು ಇದೇ ನೆಪದಿಂದಲೇ ನಂದಿ ಕ್ರಾಸ್ ಫ್ಲೈಓವರ್ ಮೇಲೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ರು. ಇದನ್ನು ಸಾರ್ವಜನಿಕರು ಬಸ್ಗಳ ಮೇಲೆ ನಿಗಾ ಇಟ್ಟು ಮೊಬೈಲ್ನ ಕ್ಯಾಮೆರಾದಲ್ಲಿ ದಾಖಲಿಸ್ತಾ ಇದ್ದಂತೆ ಸಡನ್ ಆಗಿ ಬಸ್ಗಳನ್ನ ಹೆದ್ದಾರಿಯಿಂದ ಸರ್ವಿಸ್ ರಸ್ತೆಗೆ ಇಳಿಸುವ ಚಾಲಕಿ ಡ್ರೈವರ್ಗಳಿಗೂ ಕಮ್ಮಿ ಏನಿಲ್ಲ. ಅಲ್ಲಿ ನನ್ನ ಕ್ಯಾಮ್ರಾ ನೋಡಿ, ಇರೋ ಒಂದು ಸೆಕೆಂಡು, ನನ್ನ ಕ್ಯಾಮ್ರಾ ನೋಡಿ ನೀನು ಡೈವರ್ಟ್ ಮಾಡಿದೆ ಗಾಡಿನ. ನಿಲ್ಲಿಸ್ಬೇಕು ತಾನೆ ಹುಡುಗರಿಗೆ? ಯಾರು ಹೇಳಿ ಜಾಗ ಇಲ್ಲ ಅಂತ ಹೇಳಿ? ನನಗೆ ಇವಾಗ ಅಲ್ಲಿರೋ ಅಷ್ಟು ಜನ ಹುಡುಗರು ಹತ್ತಿಸ್ಲ ನಾನು? ಅವೆಲ್ಲ ಹೇಳ್ಬಾರ್ದು ಸರ್. ನಿಲ್ಲಿಸ್ಬೇಕು ನೀವು. ಜಾಗ ಇದೆಯಾ ಇಲ್ಲ ನಿಲ್ಲಿಸ್ಬೇಕು ನೀವು ಫಸ್ಟು. ನೀವು ನಿಲ್ಲಿಸಿದ್ರೆ ನಾವು ಸೇರಿಸ್ತೀವಿ. ಮೊನ್ನೆ ಎಲ್ಲ ಹುಡುಗರು ಒಳಗೆ ಕಳಿಸಿದ್ದೀನಿ ನಾನು, ಆಯ್ತಾ? ಪ್ರತಿಯೊಂದು ಕೇಳಿ ರೆಕಾರ್ಡ್ ಇದ್ದೆ ನೋಡಿ. ಒಂದು ಹೇಳ್ತೀನಿ ಕೇಳಿ, ನೀವು ಒಬ್ಬನ ಸಸ್ಪೆಂಡ್ ಮಾಡಿಸಿದ್ರು ಸರಿನೇ, ನಾನು ಗ್ಯಾರಂಟಿ ಇಲ್ಲಿ ಬಸ್ ನಿಲ್ಸಂಗೆ ಮಾಡ್ತೀನಿ. ಅದು ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಮ ಉದ್ಯೋಗ ಹೋಗ್ಬಾರ್ದು, ನಿಮ್ಮ ತೊಂದರೆ ಆಗಬಾರ್ದು ಅಂತ ನಾನು ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವೆಲ್ಲ ಆಗಲ್ಲ ಸರ್. ಬಸ್ಸುಗಳು ನೀವು ಜಾಗ ಇರುತ್ತೆ ಸರ್, ಮಾಡ್ಕೋಬೇಕು ನೀವು, ಆಯ್ತಾ? ಏನು ಸರ್, ಅವ್ರು ಬಂದಿದ್ರೆ ನಮ್ಗೆ ಸಮಸ್ಯೆ ಇರಲಿಲ್ಲ. ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದಾರೆ ಗೊತ್ತಾ ಹುಡುಗರಲ್ಲಿ? 7:15 ಕಾಯ್ತಾ ಇದ್ದಾರೆ. 7:15 ಕಾಯ್ತಾ ಇದ್ದಾರೆ ಸರ್. ಜಾಗ ಇಲ್ಲ ಅಂದ್ರೆ ನಸರ್ಸಲ್ಲ ನಾನು ಹುಡುಗರಲ್ಲಿ. ಇದೇ ಬಸ್ಸಲ್ಲಿ ಮತ್ತೆ ಜವಾಬ್ದಾರಿ ಇರ್ಬೇಕು ಸರ್ ನಿಮ್ಗೂ. ಎಲ್ಲ ಮೇಲೆ ಹೋಗ್ತಿರಲ್ಲ ನೀವು, ಮೇಲೆ ಹೋಗ್ತಿರಲ್ಲ. ಯಾಕೆ ಆ ಥರ ದಿನ ಯಾಕೆ ಇವಾಗ ಯಾಕೆ ನೀವು ಮೇಲೆ ಹೋಗ್ತಿದ್ದೀರಿ? ಯಾಕೆ ನೀವು? ನಿಮ್ಗೆ ರೂಲ್ಸ್ ಇರೋದೇನು? ಸರ್ ನಿಮಗೆ ಎಂತ ಮಾತು ಹೇಳ್ತೀರಿ ಸರ್ ನೀವು? ಜಾಗ ಇಲ್ಲ ಅಂತ ಹೇಳಿ. ಇನ್ನು ಕೆಲವರು ಡ್ರೈವರ್ಗಳು ನಂದಿ ಕ್ರಾಸ್ ಫ್ಲೈಓವರ್ ಕೆಳಗೆ ಬಂದರೂ ನಂದಿ ಕ್ರಾಸ್ನಲ್ಲಿ ಬಸ್ಸನ್ನು ನಿಲ್ಲಿಸದೆ ಹೋಗೋದು ನಡೆದಿದೆ. ಇದನ್ನೂ ಪತ್ತೆ ಹಚ್ಚಿದ ಸಾರ್ವಜನಿಕರು ಬಸ್ಗಳನ್ನು ಚೇಸ್ ಮಾಡಿ ಹಿಡಿದು ಪ್ರಶ್ನೆ ಮಾಡಿದ್ದಾರೆ. ನಂದಿ ಕ್ರಾಸ್ನಲ್ಲಿ ಬಸ್ ಸೌಲಭ್ಯ ಬೇಕು ಎಂಬ ತಮ್ಮ ಸಾಂವಿಧಾನಿಕ ಹಕ್ಕನ್ನು ಪಡೆದೇ ತೀರ್ತೀವಿ ಅಂತ ಪ್ರತಿನಿತ್ಯ ಬಸ್ಗಳ ಮುಂದೆ ಮೊಬೈಲ್ ಕ್ಯಾಮೆರಾ ಆನ್ ಮಾಡಿಕೊಂಡು ಜನರಿಗೆ ಸಿಗಬೇಕಾದ ಸೌಲಭ್ಯಕ್ಕಾಗಿ ಕಾವಲು ಕಾಯತೊಡಗಿದ್ದಾರೆ. ಏನಣ್ಣ, ಯಾಕಣ್ಣ ನಂದಿ ಕ್ರಾಸಲ್ಲಿ ನಿಲ್ಲಿಸಲಿಲ್ಲ? ಹೌದ್ರಾ? ನೋಡಿ, ಹತ್ತಕ್ಕೆ ಜಾಗ ಇದೆ ನೋಡಿ ಸರ್. ಅವೆಲ್ಲ ಕೆಲಸ ಅಲ್ಲಣ್ಣ. ಆ ಕಾನೂನು ಹೇಳ್ಬೇಡಿ ನೀವು. ಹತ್ತಕ್ಕೆ ಜಾಗ ಐತೋ ಇಲ್ಲೋ, ಬಟ್ ಗಾಡಿ ಹಾಕಿ ನಿಲ್ಲಿಸಲಿಲ್ಲ ಅಷ್ಟೇ ಹೇಳೋಣ. ಹೇಳಿ, ಕಾರಣ ಗೊತ್ತಾ? ಅದು ಕಾರಣ ಗೊತ್ತಾ? ನಿಮ್ಮದೇ ಕೇಳಿ.
ಸರಿನೇ ಆಯ್ತಲ್ಲ. ಈಗ ನೋಡಿ ಒಂದ್ ಹೇಳ್ತೀನಿ ಕೇಳಿ, ನಿಮ್ಮ ಮುಂಚಿನ 4-5 ಬಸ್ಗಳು ಮೇಲೆ ಹೊಟ್ಟೋದ್ವು ಆಯ್ತಲ್ಲ, ಸರಿನೇ. ಬಟ್ ನೀವು ನಂದಿ ಕ್ರಾಸ್ ಅಲ್ಲಿ ಅಲ್ಲ ಒಬ್ಬರು ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಸ್ಕಿಪ್ ಮಾಡ್ತಾನೆ ಇದೀರಿ. ಹುಡುಗರ ಗತಿ ಏನಾಗಬೇಕು ಅಂತ ಹತ್ತಕ್ಕೆ ಜಾಗ ಆಯ್ತಾ ಇಲ್ಲ. ಬಟ್ ನಿಲ್ಸೋಣ ಗಾಡಿ, ನೀವು ಗಾಡಿ ನಿಲ್ಸಿ. ನೀವು ಫಸ್ಟ್ ನಿಲ್ಲಿಸ್ಬೇಕು, ಸ್ಲೋ ಮಾಡೋದಲ್ಲ, ನಿಲ್ಲಿಸ್ಬೇಕು ಗಾಡಿನ. ಜಾಗನೇ ಇಲ್ಲ ಸರ್. ಎಷ್ಟು ದಿನ ರೀ ಜಗಳ ಮಾಡೋದು ನಿಮ್ಮ ಹತ್ರ? ನಾವು ದಿನ ಪ್ರತಿ ದಿನ ನೀವು ನಂದಿ ಕ್ರಾಸ್ ಅಲ್ಲಿ ಗಾಡಿ ನಿಲ್ಲಿಸಲಿಲ್ಲ ಅಷ್ಟು ಪಾಯಿಂಟ್. ಒಂದು ಕಾಲಿಡಕ್ ಜಾಗ ಇಲ್ಲ. ಬೆಳಗ್ಗೆ ಅಲ್ಲ 7 ಗಂಟೆಯಿಂದ ನೋಡ್ತಾ ಇದ್ದೀನಿ, ಎಲ್ಲಾ ಗಾಡಿಗಳು ಫ್ಲೈಓವರ್ ಮೇಲೆ ಹೋಗ್ತಾ ಇವೆ. ನಮಗೂ ಮಕ್ಕಳಿದಾವ, ಬಟ್ ಹತ್ತಕ್ಕೆ ಜಾಗ ಇಲ್ಲ ನೋಡಿ. ಹತ್ತಕ್ಕೆ ಜಾಗ ಇಲ್ಲ ನೋಡಿ. ಆದರೂ ಬಸ್ಗಳು ಫ್ಲೈಓವರ್ ಮೇಲೆ ಹೋಗೋದು ನಿಂತಿಲ್ಲ. ಈ ಕುರಿತು ಈಗಾಗಲೇ ಹಲವು ಅಧಿಕಾರಿಗಳಿಗೆ ದೂರು ನೀಡಿದ್ದ ಸಾರ್ವಜನಿಕರು ಈಗ ಸ್ವತಃ ಚಿಕ್ಕಬಳ್ಳಾಪುರ ವಿಭಾಗದ KSRTC ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜು ಅವರಿಗೆ ದೂರು ನೀಡಿ ಸಮಸ್ಯೆ ಪರಿಹರಿಸಲು ಒತ್ತಾಯ ಮಾಡಿದ್ದಾರೆ. ಈಗಾಗಲೇ ನಾವು ಸಾಕಷ್ಟು ಕ್ರಮಗಳು ಕೈಗೊಂಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಟಾಫ್ನ ಒಬ್ಬರು ಅಲ್ಲಿ ಆಲ್ರೆಡಿ ಪೋಸ್ಟ್ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ. ಮತ್ತೆ ನಮ್ಮ ಡಿಪೋಮೇಜರ್ ಸಹ ಪ್ರತಿ ದಿವಸ ಸಾಯಂಕಾಲ ಹೋಗಿ ಅಲ್ಲೇ ನಂದಿ ಕ್ರಾಸಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ ಅವ್ರನ್ನೆಲ್ಲ ಕ್ಲಿಯರ್ ಆಗೋವರೆಗೂ ಅಲ್ಲಿದ್ದು ಬರ್ತಾ ಇದ್ದಾರೆ. ಮತ್ತೆ ಬಸ್ ಸ್ಟ್ಯಾಂಡ್ನಲ್ಲೂ ಸಹ ಪ್ರತಿಯೊಂದು ಗಾಡಿಗೂ ಅಲ್ಲಿ ಹೋಗುವಂಥ ಗಾಡಿಗಳು ನಂದಿ ಕ್ರಾಸ್ ಮತ್ತೆ ಅವತ್ತಿನ ಮೂಲಕನೇ ಹೋಗೋಕ್ಕೆ ಹೇಳ್ತಾ ಇದ್ದೀವಿ. ಆದ್ರೂ ಸಹ ಕೆಲವೊಂದು ಕಂಪ್ಲೇಂಟ್ ಬಂದಂಥ ಡ್ರೈವರ್ ಕಂಡಕ್ಟರ್ ಮೇಲೆ ತುಂಬ ಸಿವಿಯರ್ ಆಕ್ಷನ್ ತಗೊಳ್ತೇವೆ. ಅಲ್ಲಿ ಬಸ್ಗಳು ಯಾವುದೇ ಕಾರಣಕ್ಕೂ ಪಬ್ಲಿಕ್ಕಿಗೆ ತೊಂದರೆ ಆಗದಂಗೆ ಆ ಬಸ್ಗಳು ವ್ಯವಸ್ಥೆ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ನಂದಿ ಕ್ರಾಸಿನ ಬಸ್ಗಳ ಸಮಸ್ಯೆ ಇಷ್ಟಕ್ಕೆ ಮುಗಿಯೋಲ್ಲ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲೂ ಸಹ ಚಿಕ್ಕಬಳ್ಳಾಪುರಕ್ಕೆ ಬರುವ ಬಸ್ಗಳು ನಂದಿ ಕ್ರಾಸ್ ಕೆಳಗಡೆ ಬರೋಲ್ಲ, ಬೇಕಿದ್ರೆ ಫ್ಲೈಓವರ್ ಆಚೆ ಇರೋ ಬಾರ್ ಹತ್ರ ನಿಲ್ಲಿಸ್ತೇವೆ ಅಂತ ಕಂಡಕ್ಟರ್ಗಳು ಬೆಂಗಳೂರಿನಲ್ಲಿ ಪ್ರಯಾಣಿಕರಿಗೆ ದಿಕ್ಕು ತಪ್ಪಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಸಂಜೆ ವೇಳೆ ಬೆಂಗಳೂರಿಂದ ಬರುವಂಥ ಮಹಿಳೆಯರು ಬಾರ್ ಹತ್ರ ಇಳಿದು ನಡ್ಕೊಂಡು 1.5 ಕಿಲೋಮೀಟರ್ ನಂದಿ ಕ್ರಾಸ್ಗೆ ತಲುಪುವಂತಹ ಪರಿಸ್ಥಿತಿಯಿಂದಾಗಿ ಸುರಕ್ಷಿತವಾಗಿ ಹೆಣ್ಣು ಮಕ್ಕಳು ಮನೆ ತಲುಪಲು ಸಾಧ್ಯವೇ ಅನ್ನುವಂಥ ಪ್ರಶ್ನೆ, ಹೆದರಿಕೆ ಜನರನ್ನ ಯಾವಾಗಲೂ ಕಾಡುತ್ತಲೇ ಇರ್ತದೆ. ಆದರೆ ಚಿಕ್ಕಬಳ್ಳಾಪುರ ವಿಭಾಗದ KSRTC ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜು ಅವರು ಇದಕ್ಕೆ ಪ್ರತಿಕ್ರಿಯಿಸಿ, ಇದಕ್ಕೆ ಜನ ಹೆದರುವಂತಿಲ್ಲ. ಬೆಂಗಳೂರಿನಲ್ಲಿ ಕಂಡಕ್ಟರ್ಗಳು ಕಿರಿಕಿರಿ ಕೊಟ್ಟರೆ ಅಲ್ಲೇ TC ಅವರ ಗಮನಕ್ಕೆ ತಂದು ಕೂಡಲೇ ನಂದಿ ಕ್ರಾಸ್ನಲ್ಲಿ ಬಸ್ ನಿಲ್ಲಿಸಬೇಕಾದಂತಹ ನಿಮ್ಮ ಸೌಲಭ್ಯವನ್ನ ಅಲ್ಲಿಂದಲೇ ಪಡ್ಕೊಳ್ಬೇಕು ಅಂತ ತಿಳಿಸಿದ್ದಾರೆ. ಸರ್, ಈ ಬೆಂಗಳೂರು ಮೆಜೆಸ್ಟಿಕ್ನಲ್ಲಿ ಬಸ್ ಡ್ರೈವರ್ಗಳು ಏನು ಮಾಡ್ತಾರೆ, ಇದು ಕಂಡಕ್ಟರ್ಗಳು ನಂದಿ ಕ್ರಾಸ್ ಕೆಳಗಡೆ ಹೋಗಲ್ಲ ಮೇಲೆ ಹೋಗ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದರಿಂದಾಗಿ ಆ ಹಳ್ಳಿ ಜನ ಎಲ್ಲ ಆ ಥರ ಹೇಳಿದಾಗ ಅಲ್ಲೇ ಇಮಿಡಿಯೇಟ್ ಆಗಿ TC ಇರ್ತಾರೆ, ಅವ್ರಿಗೆ ಹೇಳ್ಬೇಕು. ನಾವು ಆಲ್ರೆಡಿ ಮೆಜೆಸ್ಟಿಕ್ ಅಲ್ಲಿ ಯಾವ ಸ್ಟ್ಯಾಂಡ್ ಇನ್ಚಾರ್ಜ್ ಇದ್ದಾರೆ TCಗಳ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಆ ಥರ ಹೇಳಿದಾಗ ಯಾವುದೇ ಕಾರಣಕ್ಕೂ ಕೇಳಿದಲ್ಲೇ ಬಸ್ ಹತ್ಬಿಟ್ಟು ಅಲ್ಲಿ ಸ್ಟಾಪ್ ಕೊಡಿಸಿ ಅಂತ TCಗಳಿದ್ರೆ TCಗಳು ಹತ್ತಿಸಿ ಕಳಿಸ್ತಾರೆ ಬಸ್ಗೆ. ಆಗ್ಬೋದು ಸರ್. ಸರ್, ಈಗ ಒಂದು ವೇಳೆ ಯಾರಾದರೂ ಈ ತರ ಕಂಪ್ಲೇಂಟ್ ಕೊಟ್ಟಾಗ ನಿಮಗೆ ಏನಾದರೂ ಕ್ರಮ ತಗೊಳ್ಳೋಂಥದ್ದು ಇರುತ್ತೆ ಸರ್? ಯಾವ ರೀತಿಯಲ್ಲಿ? ಖಂಡಿತ ಅವ್ರಿಗೆ ಚಾರ್ಜ್ ಶೀಟ್ ಇಶ್ಯೂ ಮಾಡ್ತೀವಿ. ಚಾರ್ಜ್ ಶೀಟ್ ಇಶ್ಯೂ ಮಾಡಿ ಫಸ್ಟ್ 1 or 2 ಅಕೇಶನ್ಸ್ ಅಲ್ಲಿ ಫೈನ್ ಹಾಕ್ತೀವಿ. ಮತ್ತೆ ಅದೇ ರೀತಿ ರಿಪೀಟ್ ಆದಾಗ ನಾವು ಬಾಗೇಪಲ್ಲಿ ಒಬ್ಬ ಕಂಡಕ್ಟರ್ ಸಸ್ಪೆಂಡ್ ಮಾಡಿದ್ವಿ ನಾವು. ಆ ಥರ ಸಿವಿಯರ್ ಆಕ್ಷನ್ಸ್ ತಗೊಳ್ತೀವಿ. ಫಸ್ಟ್ 1 or 2 ಅಕೇಶನ್ಸ್ ಅಲ್ಲಿ ಫಸ್ಟ್ ಅಕೇಶನ್ ವಾರ್ ಮಾಡ್ತೀವಿ. ಮತ್ತೆ ಸೆಕೆಂಡ್ ಅಂಡ್ ಥರ್ಡ್ ಅಕೇಶನ್ಸ್ ಅಲ್ಲಿ ನಾವು ಒಂದು ಸ್ವಲ್ಪ ಫೈನ್ ಹಾಕ್ತೀವಿ. ಆಗುವಾಗಿಲ್ಲ ಅಂದ್ರೆ ಆ ರೂಟ್ನ ಚೇಂಜ್ ಮಾಡೋದಕ್ಕೂ ನಾವು ಸಹ ಆಕ್ಷನ್ ತಗೊಳ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಖಂಡಿತ, ಥ್ಯಾಂಕ್ ಯು. ಇನ್ನಾದರೂ ನಂದಿ ಕ್ರಾಸ್ನ ಬಸ್ ಸಮಸ್ಯೆ ಸರಿ ಹೋಗುತ್ತಾ ಕಾದು ನೋಡಬೇಕಾಗಿದೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಸರ್ಕಾರಿ ಗೋಮಾಳ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಕಟ್ಟುತ್ತಿರುವ ಕಟ್ಟಡವನ್ನು ತೆರವುಗೊಳಿಸಿ ಸದರಿ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂರಕ್ಷಣಾ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವಿ ಮಂಜುನಾಥ್ ಆಗ್ರಹಿಸಿದರು. ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ, ವಿಶ್ವಮಾನವ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿ ಆಡೋನಹಳ್ಳಿ ಗ್ರಾಮದ ಸರ್ವೆ ನಂಬರ್ 89ರಲ್ಲಿ 31 ಗುಂಟೆ ಗೋಮಾಳ ಜಾಗವಿದ್ದು, ಆ ಜಾಗವನ್ನು ಸರ್ಕಾರದ ಯಾವುದೇ ಅನುಮತಿ ಹಾಗೂ ದಾಖಲಾತಿಗಳು ಇಲ್ಲದೆ ಅಕ್ರಮವಾಗಿ ಖಾಸಗಿ ಕಂಪನಿಯವರು ಕಟ್ಟಡ ಕಟ್ಟಿದ್ದಾರೆ ಎಂದು ಆರೋಪಿಸಿದರು. ಈ ಕೂಡಲೇ ಅಧಿಕಾರಿಗಳು ಸಂಬಂಧಪಟ್ಟ ಸ್ಥಳದ ದಾಖಲಾತಿಗಳನ್ನು ಪರಿಶೀಲಿಸಿ ಒತ್ತುವರಿ ತೆರವುಗೊಳಿಸಿ ಸದರಿ 31 ಕುಂಟೆ ಸರ್ಕಾರಿ ಗೋಮಾಳ ಜಾಗದಲ್ಲಿ ಆಡೋನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ದಲಿತ ಸಂಘಟನೆಗಳ ಒತ್ತಾಯದ ಮೇರೆಗೆ ಸದರಿ ಜಾಗವನ್ನು 10 ದಿನಗಳ ಒಳಗೆ ಅಂಬೇಡ್ಕರ್ ಭವನಕ್ಕೆ ಮೀಸಲಿಡಬೇಕೆಂದು ಮನವಿ ಮಾಡಿದರು. ಸರ್, ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು
ತೂಪ್ಗೆರೆ ಹೋಬಳಿ ಆಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 89ರಲ್ಲಿ 31 ಕುಂಟೆ ಸರ್ಕಾರ ಗೋಮಾಳ ಇದೆ. ಈ ಗೋಮಾಳವನ್ನು ಇಲ್ಲಿರ್ತಕ್ಕಂಥ ರಾಜಕೀಯ ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡು ರೈತ ಸಂಘ ಅಂತೇಳ್ಬಿಟ್ಟು ಒಂದು ಟೀಮ್ಗೆ, ಇನ್ನೊಂದು ಅರ್ಕಾವತಿ ಹಾಲು ಉತ್ಪಾದಕರ ಸಂಘ ಅಂತೇಳ್ಬಿಟ್ಟು ಒಂದು ಕಡೆ, 2 ಕಡೆ ಬಿಲ್ಡಿಂಗ್ಗಳನ್ನು ನಿರ್ಮಿಸಿಕೊಂಡು ಕಟ್ಟಡಗಳನ್ನು ಕಟ್ಟಿ ಬಾಡಿಗೆಗೆ ನೀಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಈ ಸರ್ಕಾರಿ ಗೋಮಾಳವನ್ನು ಜಾಗವನ್ನು ಉಳಿಸಬೇಕು, ಈ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ಕರ್ನಾಟಕ ದಲಿತ ಸಂರಕ್ಷಣಾ ಸೇನೆ ಪಣ ತೊಟ್ಟು ನಿಂತಿದೆ. ಇದು ಕಾರ್ಯರೂಪಕ್ಕೆ ಬರೋವರೆಗೂ ಬಿಡಲ್ಲ ಅಂತೇಳ್ಬಿಟ್ಟು ಈ ಮೂಲಕ ಅಧಿಕಾರಿಗಳಿಗೆ ತಿಳಿಯಪಡಿಸ್ತೀವಿ. ಪ್ರೆಸೆಂಟ್ ಈಗ ಯುವಕರ ಸಂಘ ಅಂತೇಳ್ಬಿಟ್ಟು RTCಯಲ್ಲಿ ಕಾಲಮ್ ನಂಬರ್ 11ನಲ್ಲಿ ಬರ್ತಾ ಇದೆ. ಅದನ್ನು ರದ್ದುಗೊಳಿಸಿ ಬಾಬಾ ಸಾಹೇಬರು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಕೊಡಬೇಕು ಅಂತೇಳ್ಬಿಟ್ಟು ನಮ್ಮ ಒತ್ತಾಯ. ಈ ಜಾಗ ಬಂದ್ಬಿಟ್ಟು 89ನೇ ಸರ್ವೆ ನಂಬರಲ್ಲಿ 31 ಕುಂಟೆ ಜಾಗ ಇದೆ. ಈ ಜಾಗವನ್ನು ಸಂಪೂರ್ಣವಾಗಿ 31 ಕುಂಟೆನೂ ಕೂಡ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮೀಸಲಿಡಬೇಕು, ಅಂಬೇಡ್ಕರ್ ಭವನ ಕಟ್ಟಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಏನಕ್ಕೆ ಅಂತಂದರೆ ಆಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತುಂಬ ಕಡು ಬಡವರಿದ್ದಾರೆ, ದಲಿತರಿದ್ದಾರೆ, ಬೇರೆ ಬೇರೆ ಜಾತಿಯ ಬಡವರು ಇದ್ದಾರೆ. ಆದರೆ ಎಲ್ಲ ಜಾತಿ ಜನಾಂಗದವರು ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಮದುವೆ ಆಗಿರ್ಬೋದು, ಒಂದು ನಾಮಕರಣ ಆಗಿರ್ಬೋದು, ಒಂದು ಸಭೆ ಸಮಾರಂಭಗಳಾಗಿರ್ಬೋದು ಮಾಡಬೇಕು ಅಂತಂದರೆ ಈ ಚೌಟ್ರಿಗಳಲ್ಲಿ ಹೋಗ್ಬಿಟ್ಟು 50,000, 75,000, 1 ಲಕ್ಷ ದುಡ್ಡು ಕೊಟ್ಟು ಅವರು ಕಾರ್ಯಕ್ರಮಗಳು ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಅಂಬೇಡ್ಕರ್ ಭವನ ಕಟ್ಟಿದ್ರೆ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ನಾವು ಅಂಬೇಡ್ಕರ್ ಭವನ ಕಟ್ಟೋವರೆಗೂ ಬಿಡಲ್ಲ ಅನ್ನೋಂಥ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಿಲ್ಲ, ಮಾನ್ಯ ದಂಡಾಧಿಕಾರಿಗಳು ಬಂದಿಲ್ಲ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದಿಲ್ಲ. ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲ ಕೆಲವೇ ಗಂಟೆಗಳಲ್ಲಿ ಬಂದು ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಿಲ್ಲ ಅಂತಂದರೆ ನಾವು ಹೋಗಿ ಏಕಾಏಕಿ ರಸ್ತೆ ತಡೆ ಮಾಡುವಂಥ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀವಿ. ಈ ವೇಳೆ ಕರ್ನಾಟಕದ ದಲಿತ ಸಂರಕ್ಷಣಾ ಸೇನೆ ರಾಜ್ಯ ಉಪಾಧ್ಯಕ್ಷ ಕೆ ಗುರುಪ್ರಸಾದ್, ರಾಜ್ಯ ಮುಖ್ಯ ಕಾರ್ಯದರ್ಶಿ ಮಾರಪ್ಪ, ರಾಜಣ್ಣ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುರಳಿ, ರಾಜ್ಯ ಕಾರ್ಯದರ್ಶಿ ವೆಂಕಟರಾಜು, ರಾಜ್ಯ ಕಾರ್ಯಾಧ್ಯಕ್ಷ ಸಿದ್ದರಾಜು ಸೇರಿದಂತೆ ಸ್ಥಳೀಯ ದಲಿತ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ತೂಬಗೆರೆ ಶಿವಕುಮಾರಸ್ವಾಮಿ, MMTV ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ A ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದರೆ ಸೊಲ್ಯೂಷನ್ ಏನು? ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ DC or DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ
98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್, ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492, 9986744492. Another number 08156272799. ಅರ್ಚಕರು ಸದಾ ದೇವಾಲಯಗಳಲ್ಲಿ ದೇವರ ಸ್ಮರಣೆ, ಪೂಜಾ ಪುನಸ್ಕಾರಗಳನ್ನು ಮಾಡುವುದು ಅಷ್ಟೇ ಅವರಿಗೆ ತಿಳಿದಿರುವುದು ಅಂತ ಅನ್ಕೊಂಡ್ರೆ ಖಂಡಿತ ತಪ್ಪು. ಇಲ್ಲೊಂದು ಕಡೆ ಪಂಚೆಯನ್ನು ಸೈಡಿಗಿಟ್ಟು ಟ್ರ್ಯಾಕ್ ಸೂಟ್ ಹಾಕಿ ಕ್ರೀಡಾಂಗಣಕ್ಕಿಳಿದು ಕ್ರಿಕೆಟ್ ಆಡಿ ಸಖತ್ ಎಂಜಾಯ್ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ. ಎಸ್, ದೇವರ ದರ್ಶನ ಮಾಡಬೇಕಾದ್ರೆ, ದೇವರ ಬಳಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಪರಿಹರಿಸುವಂತೆ ಬೇಡಿಕೊಳ್ಳಬೇಕಾದ್ರೆ ಅದು ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡುವ ಅರ್ಚಕರ ಮುಖಾಂತರವೇ ಸಾಧ್ಯ. ಹೀಗಿರುವಾಗ ಪ್ರತಿನಿತ್ಯ ದೇವಾಲಯಗಳಲ್ಲಿ ದೇವರ ಸೇವೆಯಲ್ಲೇ ಮುಳುಗಿರೋ ಅರ್ಚಕರು ಧನುರ್ಮಾಸದಲ್ಲಿ ಬೆಳಗಿನ ಜಾವ ದೇವರ ಸೇವೆಯನ್ನು ಆದಷ್ಟು ಬೇಗ ಮುಗಿಸಿ ಭಕ್ತರಿಗೆ ವಿರಾಮ ಕೊಟ್ಟು ಶಾಲು ಪಂಚೆ ಸೈಡ್ಗಿಟ್ಟು ಟ್ರ್ಯಾಕ್ ಶೂ ಧರಿಸಿ ಬ್ಯಾಟ್ ಬಾಲ್ ಕೈಯಲ್ಲಿ ಹಿಡಿದು ಕ್ರೀಡಾಂಗಣದಲ್ಲಿ ಧೂಳೆಬ್ಬಿಸಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಪಾಂಚರಾತ್ರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಧನುರ್ಮಾಸ 2025 ಎಂಬ ಹೆಸರಿನಲ್ಲಿ ರಂಗಸ್ಥಳ, ಗುಡಿಬಂಡೆ, ಕಂದವಾರ ಕುಟುಂಬದವರು ಸೇರಿಕೊಂಡು ಶ್ರೀರಂಗ ವಸುದೈವ ಕುಟುಂಬಂ ಟ್ರೋಫಿ ಎಂಬ ಕ್ರೀಡಾಕೂಟವನ್ನು ಚಿಕ್ಕಬಳ್ಳಾಪುರ ನಗರದ ಸರಂವಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ರು. 2 ದಿನಗಳಿಂದ ಈ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಈ ಟೂರ್ನಿಯಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯದ 7 ತಂಡಗಳು ಭಾಗವಹಿಸಿ ಪ್ರೊಫೆಷನಲ್ ಕ್ರಿಕೆಟರ್ಸ್ ರೀತಿ ಅರ್ಚಕರು ಕ್ರಿಕೆಟ್ ಆಡಿ ಧೂಳೆಬ್ಬಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಪ್ರದ್ಯುಮ್ನ ರಂಗರಾಜ್.
ಶ್ರೀ ಕ್ಷೇತ್ರ ಆವಲಬೆಟ್ಟ ಪ್ರಧಾನ ಅರ್ಚಕರು. ಇಲ್ಲಿ ನಮ್ಮ ಶ್ರೀರಂಗ ವಸುದೈವಕ ಕುಟುಂಬಂ ಎಂದು ನಾಮಾಂಕಿತವಾಗಿರ್ತಕ್ಕಂಥ ನಮ್ಮ ಕುಟುಂಬದವರು ರಂಗಸ್ಥಳ, ಗುಡಿಬಂಡೆ, ಆವಲಬೆಟ್ಟ, ಕಂದವರಂ ಇಲ್ಲಿ ನಾವೆಲ್ಲರೂ ಕೂಡ ವಾಸವಾಗಿದ್ದು ಭಗವಂತನಿಗೆ ಪೂಜಾದಿ ಕೈಂಕರ್ಯಗಳನ್ನು ಮಾಡ್ತಾ ನಮ್ಮ ಕುಟುಂಬದ ಪಾಂಚರಾತ್ರ ದೀಕ್ಷಾ ಕುಟುಂಬಿಗಳೇ ಎಂದು ನಾಮಾಂಕಿತವಾಗಿರ್ತಕ್ಕಂಥ ನಮ್ಮ ಇಡೀ ಜನಾಂಗದವರು ಪ್ರತಿ 6 ತಿಂಗಳಿಗೆ ಒಂದು ಬಾರಿ ಈ ಒಂದು ಪಂದ್ಯಾವಳಿಗಳನ್ನು 2 ಬಾರಿ ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಸದಾ ಭಗವಂತನ ಸೇವೆಯಲ್ಲೇ ನಿರತವಾಗಿರ್ತಕ್ಕಂಥ ನಮ್ಮ ಒಂದು ಜೀವನ ಎಲ್ಲ ಆಟಗಾರರ ಒಂದು ಶೈಲಿಯಲ್ಲಿ ಅವರ ಮನಸ್ಸು ಪರಿವರ್ತನೆಯಾಗಿ ಎಲ್ಲ ಒಂದೇ ಕಡೆ ಆ ಒಂದು ಭಗವಂತನ ಸೇವೆಯೊಂದಿಗೆ ಅವರ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಶಕ್ತಿಯ ಪ್ರದರ್ಶನವನ್ನು ಮನೋರಂಜನೆಯನ್ನು ಅಂಗವಾಗಿ ಈ ಒಂದು ಕ್ರೀಡಾ ಆಯೋಜನೆಯನ್ನು ಮಾಡಲಾಗಿದೆ. ಇದರಲ್ಲಿ 7 ತಂಡಗಳಿದೆ. ಒಬ್ಬೊಬ್ಬರು ಒಂದೊಂದು ತಂಡದಲ್ಲಿ ನಾಯಕರು, ಉಪನಾಯಕರು ಒಳಗೊಂಡಂತೆ 15 ಜನ ಮತ್ತು ನಮ್ಮ ಇಡೀ ಹೆಣ್ಮಕ್ಕಳು ಮತ್ತು ಎಲ್ಲ ನಮ್ಮ ಜನಾಂಗದ ಹೆಂಗಸರೆಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹಿಸಿ ಸದಾ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಕೊಟ್ಟು 2 ದಿನ ಮನೋರಂಜನೆಯನ್ನು ಪಡೆಯುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪಂದ್ಯಾವಳಿಗಳನ್ನು ಆಡ್ತಾ ಇದ್ದೀವಿ. ಈ ವರ್ಷ ಚಿಕ್ಕಬಳ್ಳಾಪುರ ನಮ್ಮ ಜಿಲ್ಲಾ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ತುಂಬ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜನತೆಯು ಮತ್ತು ನಮ್ಮ ಇಡೀ ಜನಾಂಗದ ಎಲ್ಲ ಗಣ್ಯರು ಬಂದು ಭಾಗವಹಿಸಿ ಮತ್ತು ಎಲ್ಲ ನಮ್ಮ ಇರ್ತಕ್ಕಂಥ ಜನಾಂಗದಲ್ಲಿರ್ತಕ್ಕಂಥ ಎಲ್ಲ ಆಟಗಾರರು ಭಾಗವಹಿಸಿ ಈ ಒಂದು ಪಂದ್ಯಾವಳಿಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಕ್ರಿಕೆಟ್ ಹುಚ್ಚು ಅಂತಲ್ಲ, ಇದು ಒಂದು ಮನೋರಂಜಕವಾಗಿರ್ತಕ್ಕಂಥ ಒಂದು ಆಲೋಚನೆ. ಈ ಕ್ರಿಕೆಟಿಂದ ಎಲ್ಲರೂ ಒಂದು ಕಡೆ ಸೇರುವಂಥ ಇದರ ಹೆಸರೇ ಶ್ರೀ ವಸುದೈವಕ ಕುಟುಂಬಂ. ಅಂದರೆ ನಾವೆಲ್ಲರೂ ಒಂದು ಕುಟುಂಬ, ಒನ್ ಫ್ಯಾಮಿಲಿ ಅನ್ನುವಂಥ ತೋರಿಸುವಂಥ ಮುಖ್ಯ ಉದ್ದೇಶಕ್ಕೋಸ್ಕರ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ, ಆಡ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಪಾಂಚರಾತ್ರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಧನುರ್ಮಾಸ 2025 ಎಂಬ ಹೆಸರಿನಲ್ಲಿ ನಡೀತಕ್ಕಂಥ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಅರ್ಚಕರ ಕುಟುಂಬಗಳು ಬಂದು ಭಾಗವಹಿಸಿದ್ದರು. ಅರ್ಚಕರ ಕುಟುಂಬದಲ್ಲಿ ಮಕ್ಕಳಿಂದ ಹಿಡಿದು ಮಹಿಳೆಯರು, ಹಿರಿಯರು ಬಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡಿ ಸಖತ್ ಎಂಜಾಯ್ ಮಾಡಿದ್ದಾರೆ. ನನ್ನ ಹೆಸರು ಸ್ವಾತಿ ಅಂತ. ನಾವು ಇರೋದು ಆಂಧ್ರಲ್ಲಿ. ಇವಾಗ ಈ ಥರ ನಮ್ಮ ರಿಲೇಟಿವ್ಸ್ ಎಲ್ಲ ಸೇರಿ ವರ್ಷಕ್ಕೆ 2 ಸತಿ ಆಡ್ತೀವಿ. ಒಂದು ಆಷಾಢ ಮಾಸದಲ್ಲಿ, ಇನ್ನೊಂದು ಧನುರ್ಮಾಸದಲ್ಲಿ ಆಡ್ತೀವಿ. ಒಂದು 8 ಟೀಮ್ಸ್ ಇರುತ್ತೆ. ಅದರಲ್ಲಿ ಒಂದೊಂದು ವರ್ಷ ಒಬ್ಬೊಬ್ಬರು ವಿನ್ ಆಗ್ತಾ ಇದ್ದಾರೆ. ಯಾವಾಗಲೂ ನಾವು ಮನೆಯಲ್ಲೇ ಇರೋದು ಬಿಟ್ಟು ಈ ಥರ ಎಂಜಾಯ್ ಮಾಡ್ತೀವಿ. ಅದೇ 2 ದಿವಸ ನಡೆಯುತ್ತೆ ಇದು ಕ್ರಿಕೆಟು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಅಂದರೆ ಇದರಲ್ಲಿ ನಮ್ಮ ತಾಯಿ ಮನೆ ಕಡೆನೂ ಒಂದಿರುತ್ತೆ, ಇನ್ನೊಂದು ಇವಾಗ ಆಂಧ್ರ ನಮ್ಮ ಮಯೂರಂ ಟೀಮ್ ಅಂತ, ಅದು ಆಂಧ್ರ ಕಡೆ ಆಡ್ತಿರೋದು. ಇದಕ್ಕೆ ಮುಂಚೆ ನಮ್ಮ ತಾಯಿ ಮನೆದು ಬಂದಿತ್ತು, ಅದು ತುಂಬ ಖುಷಿ ಆಯಿತು. ಇವಾಗ ನಮ್ಮ ಆಂಧ್ರ ಟೀಮು ವಿನ್ ಆಗೋಂಗೆ ಆ ಚಾನ್ಸಲ್ಲಿದೆ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಚಿಯರ್ ಅಪ್ ಮಾಡ್ತಿದ್ದೀವಿ. ತುಂಬ ಖುಷಿಯಾಗಿದೆ. ಎಲ್ಲ ಕಡೆ ಒಂದು ಕಡೆ ಮಹಿಳೆಯರೆಲ್ಲ ಸೇರಿದ್ರೆ ಎಷ್ಟು ಖುಷಿ ಆಗ್ತದೆ? ಹೌದು, ಮಾಮೂಲಿಯಾಗಿ ನಾವು ಫಂಕ್ಷನ್ಸಲ್ಲಿ ಸೇರ್ತಿರ್ತೀವಿ, ಬಟ್ ಅದು ತುಂಬ ಟ್ರೆಡಿಷ್ನಲ್ ಆಗಿ ನಾವು ಇದು ಮಾಡ್ತೀವಿ. ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ನಾವು ಯಾವಾಗಲೂ ದೇವಸ್ಥಾನ ಪ್ರಸಾದ ಆ ಥರದ್ದೆಲ್ಲ ಇರ್ತೀವಿ. ಈ ಥರ ತುಂಬ ಡಿಫ್ರೆಂಟ್ ಅನಿಸುತ್ತೆ ನಮಗೆ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಅನಿಸುತ್ತೆ. ಮಾಮೂಲಿಯಾಗಿ ನಾವು ಬ್ಯಾಂಗ್ಳೂರಲ್ಲಿ ಆಡ್ತಿದ್ವಿ, ಈ ಸರಿ ಚಿಕ್ಕಬಳ್ಳಾಪುರದಲ್ಲಿ ಇಟ್ಟಿದ್ದಾರೆ. ಅದು ಒಂಥರ ಚೇಂಜಸ್ ಇದೆ. ತುಂಬ ಚೆನ್ನಾಗಿ ಇವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ. ಇನ್ನು ಶ್ರೀರಂಗ ವಸುದೈವ ಕುಟುಂಬಂ ಟ್ರೋಫಿ ಕ್ರೀಡಾಕೂಟದಲ್ಲಿ 7 ತಂಡಗಳು ಭಾಗವಹಿಸಿದ್ದವು. ಅದರ ಪೈಕಿ ಫೈನಲ್ ಪ್ರವೇಶಿಸಿದ್ದ ವರಾಹ ರೂಪಂ ಮತ್ತು ಅಮರ್ತ್ಯ ಸೈನ್ಯ ನಡುವೆ ನೇರ ಹಣಾಹಣಿ ನಡೆದು ಅಮರ್ತ್ಯ ಸೇನೆ ಗೆದ್ದಿತ್ತು. ಗೆದ್ದ ತಂಡಗಳಿಗೆ ಟ್ರೋಫಿ ನೀಡಿ ಸಂತಸ ವ್ಯಕ್ತಪಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಡೀ ಜಗತ್ತಲ್ಲಿ ಶ್ರೇಷ್ಠ ಸಂವಿಧಾನವನ್ನು ರಚಿಸಿ ಹಕ್ಕುಗಳನ್ನು ನೀಡಿದರಾದರೂ ಅಲ್ಪಸಂಖ್ಯಾತರು ಸಂವಿಧಾನಾತ್ಮಕವಾಗಿ ಲಭಿಸಬೇಕಾದ ಹಕ್ಕುಗಳಿಂದ ವಂಚಿತಗೊಂಡಿದ್ದಾರೆ ಎಂಬುದಕ್ಕೆ ಶಿಡ್ಲಘಟ್ಟ ನಗರವೇ ಜೀವಂತ ಸಾಕ್ಷಿಯಾಗಿದೆ. ಇವತ್ತು ಕರ್ನಾಟಕ ರಾಜ್ಯ ಮಾತ್ರವಲ್ಲ, ಇಡೀ ದೇಶದಲ್ಲೇ ಅಲ್ಪಸಂಖ್ಯಾತರ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಆದರೆ ದುರದೃಷ್ಟವಶಾತ್ ಶಿಡ್ಲಘಟ್ಟ ನಗರದಲ್ಲಿ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರ ಹಕ್ಕುಗಳು ಏನು ಎಂಬುದರ ಬಗ್ಗೆ ತಿಳುವಳಿಕೆ ಇಲ್ಲದಂತಾಗಿದೆ. ಇದನ್ನು ಬಂಡವಾಳ ಮಾಡಿಕೊಂಡಿರುವ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಅಲ್ಪಸಂಖ್ಯಾತರಿಗೆ ಇವತ್ತಿನ ದಿನದ ಬಗ್ಗೆ, ಮಹತ್ವದ ಬಗ್ಗೆ ತಿಳುವಳಿಕೆ ಇಲ್ಲ. ಜೊತೆಗೆ ಅಲ್ಪಸಂಖ್ಯಾತರು ವಾಸ ಮಾಡುವ ಪ್ರದೇಶಗಳ ಸ್ಥಿತಿ ನೋಡಿದರೆ ನಿಜಕ್ಕೂ ಸರ್ಕಾರಗಳು ಆಡಳಿತ ವ್ಯವಸ್ಥೆ ಜೀವಂತವಾಗಿದೆಯೇ ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ. ಅಲ್ಪಸಂಖ್ಯಾತರು ವಾಸ ಮಾಡುವ ಅನೇಕ ಸ್ಥಳಗಳು ಇವತ್ತು ಕನಿಷ್ಠ ಸೌಲಭ್ಯಗಳಿಂದ ವಂಚಿತಗೊಂಡಿದೆ. ಇಲ್ಲಿ ರೇಷ್ಮೆ ಉದ್ಯಮವನ್ನು ನೆಚ್ಚಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಬಹುತೇಕ ರೇಷ್ಮೆ ಕೂಲಿ ಕಾರ್ಮಿಕರು ಅಧಿಕ ಇರುವ ಇಲ್ಲಿ ಅವರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಅರಿವಿಲ್ಲ. ಆದರೆ ಅದನ್ನು ಬಂಡವಾಳ ಮಾಡಿಕೊಂಡಿರುವ ಅಧಿಕಾರಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಅಲ್ಪಸಂಖ್ಯಾತರ ಪ್ರದೇಶಗಳ ಅಭಿವೃದ್ಧಿಯನ್ನು ಕಡೆಗಣಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ನಮಸ್ಕಾರ, ನನ್ನ ಹೆಸರು ಮೆಹಬೂಬ್ ಖಾನ್ ಅಂತ. ಆಲ್ ಇಂಡಿಯಾ ಮಜ್ಲಿಸ್ ಇತ್ತಿಹಾದುಲ್ ಮುಸ್ಲಿಮೀನ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಇವತ್ತು ಅಲ್ಪಸಂಖ್ಯಾತರ ಹಕ್ಕು ದಿನ ಆಗ್ತಿದೆ. ಆದರೂ ಕೂಡ ಯಾವ ಅಲ್ಪಸಂಖ್ಯಾತರಿಗೂ ಇವತ್ತು ಹಕ್ಕು ದಿನ ಅಂತ ಗೊತ್ತಿಲ್ಲ. ಯಾಕೆ ಅಂದರೆ ಯಾವ ಗೋರ್ಮೆಂಟ್ ಆಗಲಿ, ಯಾವ ಅಫಿಷಿಯಲ್ ಆಗಲಿ ನಮಗೆ ಈ ದಿನ ಇಂಥದ್ದು ಅಂತ ತಿಳಿಸ್ಕೊಟ್ಟಿಲ್ಲ. ಇವತ್ತು ಕೆಲವು ದಿನದಲ್ಲಿ ಕೆಲವು ಸ್ಕೂಲು ಮತ್ತು ಅಂಗನವಾಡಿ ಎಲ್ಲರಿಗೂ ಹೋಗಿ ನಾವು ಭೇಟಿ ಮಾಡಿದ್ವಿ. ಅಲ್ಲಿ ಕೂಡ ಯಾವುದೂ ಇದ್ರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ಏನಾಗಿದೆ ಅಂದರೆ, ಈ ಶಿಡ್ಲಘಟ್ಟ ಪಟ್ಟಣದಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ನಲ್ಲಿ ಅಲ್ಪಸಂಖ್ಯಾತರನ್ನು ಜಾಸ್ತಿ ಹಿಂದುಳಿದ ಅಲ್ಪಸಂಖ್ಯಾತರ ಒಂದು ಬೀದಿಗಳು ಮತ್ತು ಅವರ ಮನೆಗಳ ಮುಂದೆ ಚರಂಡಿ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ಸರಿಯಾಗಿಲ್ಲ. ಮೂಲಭೂತ ಸೌಕರ್ಯವನ್ನು ಹಿಂದಿಟ್ಟಿದ್ದಾರೆ. ಅದು ಆರ್ಟಿಕಲ್ 21ನ ವೈಲೇಷನ್ ಮಾಡಿದ್ದಾರೆ. ನಗರ ಪ್ರದೇಶದಲ್ಲಿ 31 ವಾರ್ಡ್ಗಳಿದ್ದು ಅದರಲ್ಲಿ ಅಲ್ಪಸಂಖ್ಯಾತರು ವಾಸ ಮಾಡುವ ಪ್ರದೇಶಗಳಲ್ಲಿ ಕನಿಷ್ಠ ಸೌಲಭ್ಯಗಳಿಂದ ವಂಚಿತಗೊಂಡಿರುವಂತಹ ಈ ಭಾಗದಲ್ಲಿನ ಜನ ತಮ್ಮ ಹಕ್ಕುಗಳನ್ನು ಏನು ಎಂಬುದರ ಬಗ್ಗೆ ಅರಿವಿಲ್ಲದೆ ಸರ್ಕಾರ ಮತ್ತು ಸಂಬಂಧಪಟ್ಟ ಸ್ಥಳೀಯ ಪ್ರತಿನಿಧಿಗಳನ್ನು ಪ್ರಶ್ನಿಸುವ ಗೋಜಿಗೆ ಹೋಗಿಲ್ಲ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ದಿನಾಚರಣೆ ಮಾಡಿದರೂ ಸಹ ಶಿಡ್ಲಘಟ್ಟ ನಗರವೂ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನಿಷ್ಠ ಸೌಜನ್ಯಕ್ಕಾದರೂ ಈ ದಿನಾಚರಣೆ ಮಾಡದಿರುವುದು ದುರಂತವೇ ಸರಿ. ಇಲಾಖೆಯ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬುದು ವಿವಿಧ ಪಕ್ಷಗಳ ಮುಖಂಡರ ಆಕ್ರೋಶಭರಿತವಾದಂತಹ ಮಾತು ಕೇಳಿಬಂದಿದೆ. ಬೇರೆ ಇಲಾಖೆಗಳಿದ್ದು ನಮ್ಮ ಕಡೆ ಹಾಕಕ್ಕೆ ಬರಲ್ಲ. ಈಗ ಇದು ಬೈಪಾಸ್ ರಸ್ತೆನಲ್ಲಿ 3-4 ಮನೆ ಇದೆ ಮುಸ್ಲಿಮ್ಸ್. ನಮ್ಮ ಮಶಾಣ ಇದೆ. ಮಶಾಣಕ್ಕೆ ಯಾವಾಗ ತೀರೋಗಿ ತಗೊಂಡೋಗಿ ನಾವು ದಫನ್ ಮಾಡ್ತೀವಿ. ಅಲ್ಲಿ ತಗೊಂಡೋಗಿ 2 ಕೋಟಿ ರೂಪಾಯಿ ನಮ್ಮದು ಅಲ್ಲಿ ಲಾಪರವಾಗಿನಿಂದ ಅದು ಅಭಿವೃದ್ಧಿ ಮಾಡಿದ್ದಾರೆ. ಅದಕ್ಕೆ ನಾನು ಇಲಾಖೆಯಲ್ಲಿ ಎಲ್ಲರ ಮೇಲೆ ದೂರು ಕೊಟ್ಟಿದ್ದೀನಿ. ಅದು ಇನ್ಕ್ವೈರಿನಲ್ಲಿ ಇದೆ. ಎಲ್ಲರೂ ನೋಡಿದಂಗೆ ನೇಮ್ ಬೋರ್ಡು ಹಾಕ್ಕೊಂಡಿದ್ದಾರೆ. ಅಲ್ಲಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ. ಅದೇ ಸಾಕು ಉದಾಹರಣೆ. ವಾಸ್ತವಾಂಶ ಏನಿದೆ ಅಂತ ಅವರೇ ಸ್ವತಃ ಬೋರ್ಡ್ ಹಾಕ್ಕೊಂಡಿರೋದು ಕಂಡುಬರ್ತಾ ಇದೆ. ಇಂಥದ್ದು ನಮ್ಮ ಅಲ್ಪಸಂಖ್ಯಾತರು ಎಲ್ಲರನ್ನೂ ಅವೇರ್ನೆಸ್ ಮಾಡಬೇಕು. ಯಾರಿಗೂ ಭಯ ಬಿಡುವಷ್ಟೇನಿಲ್ಲ. ಅವರವರು ರಾಜಕೀಯದಲ್ಲಿ ಅವರದ್ದೇ ಒಂದು ಸ್ಥಾನಮಾನ ಇರುತ್ತೆ. ಏನು ನಿಜಾಂಶ ಇದೆ ಅದು ಹೋರಾಟ ಮಾಡೋಕ್ಕೆ ಯಾರು ತಲೆ ಬಗ್ಸುವಂತ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಈ ನೀರು ವಾಟರ್ ಪ್ಯೂರಿಫೈರ್ ಇಂದಾನೇ ತಗೊಂಡಿರೋದು. ತುಂಬಾ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆಲ್ಲ. ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್.
ಈ ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈಯರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ BPA ಅಂದರೆ ಬಿಸ್ಫೆನಾಲ್ ಎ ಅನ್ನೋಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈಯರ್ಗಳಿದಾವಲ್ಲ, ಅವನ್ನೇನು ಮಾಡೋದು? ನಿಮ್ಮ ಮನೆಯಲ್ಲಿರೋ ವಾಟರ್ ಪ್ಯೂರಿಫೈಯರ್ಗಳಿಗೇನೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಕೊಡಿ. ಕೇವಲ 3,800 ರೂಪಾಯಿಗೆ 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು ಈ ನಂಬರ್ಗಳನ್ನು ಸಂಪರ್ಕಿಸಿ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್ ಇಕೋಟೌನ್ ಇನ್ಕಾರ್ಪೊರೇಷನ್ ಟ್ರ್ಯಾಕ್ಟರ್ ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, BB ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಇದು 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಇತರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. Another number 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ
6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಿಂದೂಗಳ ಧಾರ್ಮಿಕ ನಂಬಿಕೆಯನ್ನು ಹಾಳು ಮಾಡಲು ಷಡ್ಯಂತ್ರ ಸೃಷ್ಟಿಸಿ ಎಸ್ಐಟಿ ತನಿಖೆಯಲ್ಲಿ ಸಿಲುಕಿಕೊಂಡು ಕೆಲವರು ಕಾನೂನು ಹೋರಾಟ ನಡೆಸುತ್ತಿರುವ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವುಗಳ ವಿಚಾರವಾಗಿ ಸಿಪಿಐಎಂ ಮತ್ತೆ ಸ್ವರ ಎತ್ತಿದೆ. ಆ ಪಂಚಾಯತಿ ಚುನಾವಣೆಯಲ್ಲಿ ನಿಲ್ಲಬಾರದು ಅಂತ ಇವರು ಕಟ್ಟಾಜ್ಞೆ ಬರುತ್ತೆ ಧರ್ಮಸ್ಥಳದಿಂದ. ನಿಂತುಕೊಂಡಾಗ ಅವ್ರ ಮಗಳನ್ನು ಅವ್ರ ಮನೆಗೆ ಬಂದು ಎತ್ಕೊಂಡು ಹೋಗಿ 53 ದಿವಸ ಎಲ್ಲೆಲ್ಲ ಇಟ್ಟು ಲಾಸ್ಟ್ ಕಾಯಮ ಬಂದಿದ್ದು ಡೆಡ್ ಬಾಡಿ ಅತ್ಯಾಚಾರ ಮಾಡಿ ಸಾಯಿಸಿಬಿಡ್ತಾರೆ. ಪದ್ಮಾವತಿ ಒಂದು ಹೆಸರು. ಹೌದು, ಕೆಲವು ದಿನಗಳ ಹಿಂದೆಯಷ್ಟೇ ದೇಶದಲ್ಲಿ ಭಾರಿ ಸದ್ದು ಮಾಡಿದ ವಿಚಾರ ಅಂದ್ರೆ ಅದು ಧರ್ಮಸ್ಥಳದ ಸೌಜನ್ಯ ಕೊಲೆ ಪ್ರಕರಣ. ಇನ್ನು ಕೊಲೆಯಾದ ಸೌಜನ್ಯಳಿಗೆ ನ್ಯಾಯ ಕೊಡಿಸುವುದಾಗಿ ಹೋರಾಟ ಮಾಡ್ತಾ ಇದ್ದ ಕೆಲವರು ಹಿಂದೂ ಧಾರ್ಮಿಕ ಭಾವನೆಗಳ ನಂಬಿಕೆಯನ್ನ ಹಾಳು ಮಾಡಲು ಯತ್ನಿಸಿದ್ದ ಆರೋಪಗಳು ಸಹ ಕೇಳಿ ಬಂದಿತ್ತು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿರುವುದಾಗಿ ನಂಬಿಸಿ ಮಾತನಾಡಿದ್ರಿಂದಾಗಿ ರಾಜ್ಯ ಸರ್ಕಾರ ಇದರ ತನಿಖೆಗೆ ಎಸ್ಐಟಿ ರಚನೆ ಮಾಡಿತ್ತು. ಈ ಪ್ರಕರಣದ ಆರೋಪಿ ಚಿನ್ನಯ್ಯ ಹೇಳದಂತೆ ಧರ್ಮಸ್ಥಳದ ಸುತ್ತಮುತ್ತಲೂ ಹಲವು ಕಡೆ ಗುಂಡಿಗಳನ್ನ ಅಗೆದು ನೋಡಿದ್ರೆ ಅಲ್ಲಿ ಮಣ್ಣು ಬಿಟ್ರೆ ಇನ್ನೇನೂ ಸಿಗಲಿಲ್ಲ. ಇದಾದ ಮೇಲೆ ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಿದ್ದ ವಿಚಾರ ಒಂದೊಂದೇ ಬಟಾ ಬಯಲಾದ ಮೇಲೆ ಎಲ್ಲವೂ ಸುಳ್ಳುಗಳು ಅಂತ ತಿಳಿದು ಬಂದಿತ್ತು. ಎಸ್ಐಟಿ ತಂಡ ಸುಳ್ಳು ಕತೆ ರೂಪಿಸಿದ ಎಲ್ಲರ ಮೇಲೂ ಸಹ ಪ್ರಕರಣ ದಾಖಲಿಸಿಕೊಂಡಿತ್ತು. ಇದೀಗ ಈ ಸುಳ್ಳು ಕತೆಗಳನ್ನ ಕಟ್ಟಿರೋರು ಕಾನೂನು ಹೋರಾಟ ನಡೆಸ್ತಾ ಇದ್ದಾರೆ. ಆದ್ರೆ ಈಗ ಮತ್ತೆ ಧರ್ಮಸ್ಥಳ ವಿಚಾರದಲ್ಲಿ ಚಿಕ್ಕಬಳ್ಳಾಪುರದ ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಮತ್ತೆ ಸ್ವರ ಎತ್ತಿದ್ದಾರೆ. ಧರ್ಮಸ್ಥಳ ಹೋರಾಟದ ವಿಚಾರದ ಹಿಂದೆ ಕಮ್ಯುನಿಸ್ಟ್ ಪಕ್ಷ ನಿಂತಿದ್ದು ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವು, ಭೂ ಕಬಳಿಕೆ, ಮೈಕ್ರೋ ಫೈನಾನ್ಸ್ ಕುರಿತು ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಮತ್ತು ಇವರೇ ಅಸೆಂಬ್ಲಿಯಲ್ಲೇ ಉಲ್ಟಾ ಹೊಡೆದು ಬಿಟ್ರು. DK ಶಿವಕುಮಾರ್ ಒಂದು ಹೇಳ್ತಾರೆ, ಸಿದ್ದರಾಮಯ್ಯ ಒಂದು ಹೇಳ್ತಾರೆ. ಅವಾಗ ಏನಾಗುತ್ತೆ, ಎಷ್ಟು ಸೀರಿಯಸ್ ಆಗಿ ಮಾಡಬೇಕು ಅಂತ ಅದು ಬರಲ್ಲ. ಇದೆಲ್ಲ ಮುಚ್ಚಾಕ್ತಾ ಇದ್ದಾರೆ. ನಾವು ಹೇಳೋದು ದೇವರು ಧರ್ಮ ಇರಬಾರ್ದು ಅನ್ನೋರಲ್ಲ, ನಾವು ಇರಬೇಕು. ಅದನ್ನು ನಮ್ಮ ವೈಯಕ್ತಿಕ, ಅದನ್ನು ಗೌರವಿಸೋಣ, ಪ್ರತಿಯೊಂದು ಧರ್ಮವನ್ನು ಗೌರವಿಸೋನೇ ನಮ್ಮ ವಿಧಾನ. ಆದರೆ ಈಗ ಧರ್ಮವನ್ನು ಮಾತಾಡಬಾರ್ದು. ಅದರಲ್ಲಿ ಧರ್ಮಸ್ಥಳದ ಬಗ್ಗೆ ನಾವು ಸ್ವಾಮಿ ವಿರುದ್ಧ ಅಲ್ಲ, ನಾವು ವೀರೇಂದ್ರ ಹೆಗಡೆ ವಿರುದ್ಧ ಯಾವತ್ತೂ ಮಾತಾಡಲಿಲ್ಲ. ಅಲ್ಲಾಗಿರ್ತಕ್ಕಂಥ ಕೃತ್ಯಗಳೇನಿದೆ ಅದಕ್ಕೆ ಯಾರು ಹೊಣೆಗಾರರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. 84ರಲ್ಲಿ ನಡೆಯುತ್ತೆ, 83, 84. ಅದನ್ನು ಪ್ರಶ್ನೆ ಮಾಡೋರು ಆವತ್ತು ಅಸೆಂಬ್ಲಿಯಲ್ಲಿ ಆರ್ ವೆಂಕಟರಾಮಯ್ಯನವರು. ಯಾರು ಆರ್ ವೆಂಕಟರಾಮಯ್ಯ? CPM MLA ಮುಳುಬಾಗಿಲು ತೆಗೆದಿರ್ತಾರೆ. ಅವರು ಅಲ್ಲಿ ಪ್ರಶ್ನೆ ಮಾಡೋದು ಆವತ್ತಿನ ಪರಿಸ್ಥಿತಿಯಲ್ಲಿ. ಆವತ್ತಿಂದ ಇವತ್ತುವರೆಗೂ ಆಗಲ್ಲ. ಇವತ್ತುವರೆಗೂ ಅದು ಯಾರೊಂದು ಗೊತ್ತಿಲ್ಲ. ಇಂಥ ಹಲವಾರು ಪ್ರಕರಣಗಳಿದೆ. ಆ ಪ್ರಕರಣಗಳನ್ನು ತನಿಖೆ ಮಾಡಬೇಕಂತ ಒಂದು. ಎರಡನೇದು ನಾನು ಇನ್ನೂ ಒಂದು ಹೇಳ್ತೀನಿ. ಇವರೇ, ನೀವು ಯುವಜನರಿದ್ದೀರಿ. ಈಗ ನಮಗೆ ಹಿಂದೆ ಸ್ತ್ರೀಶಕ್ತಿ ಸಂಘಗಳು ಅಂತ ರಚನೆ ಮಾಡಿದ್ರು. ನಿಜ, ನಾವೇ ಇದ್ದೀವಿ ಅದರ ಹಿಂದ್ಗಡೆ. ನಾವು ಹೇಳ್ತಕ್ಕಂಥದ್ದು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಡಿಫ್ರೆಂಟು. ಅದನ್ನು ನಿಮ್ಗೆ ಸ್ಪಷ್ಟನೆ ಮಾಡಬೇಕು ಅಂತ ನಾನು ಇದರಲ್ಲಿ ನಮ್ಮ ಅಜೆಂಡಾದಲ್ಲಿ 20 ಅದು ಒಂದಿದೆ. ಇದೆ, ಅದರಲ್ಲಿ ಅದು ಒಂದಿದೆ. ನಾವು ಹೇಳ್ತಾ ಇರೋದು ಅಸಹಜ ಸಾವುಗಳು ಅಂತ ಏನು ನಡೆದಿದೆ, ಆ ಅಸಹಜ ಸಾವುಗಳಿಗೆ ತನಿಖೆ ಆಗಬೇಕಲ್ಲ. ಈಗ ನೋಡಿ, 3 ಜನ ಇದ್ದಾರೆ. ನಮ್ಮ ಕಮ್ಯುನಿಸ್ಟ್ ಪಾರ್ಟಿಯ ಲೀಡರ್ಗಳ ಮಕ್ಕಳನ್ನೇ ಸಾಯಿಸಿರೋದು. ಕಮ್ಯುನಿಸ್ಟ್ ಪಾರ್ಟಿ 85ನೇ ಇಸ್ವಿಯಲ್ಲಿ ಅಲ್ಲಿ ಪಂಚಾಯತಿ ಚುನಾವಣೆ ಬಂದಾಗ ಆ ಪಂಚಾಯತಿ ಚುನಾವಣೆಯಲ್ಲಿ ನಿಲ್ಲಬಾರ್ದು ಅಂತ ಇವರು ಕಟ್ಟಾಜ್ಞೆ ಬರುತ್ತೆ ಧರ್ಮಸ್ಥಳದಿಂದ. ನಿಂತುಕೊಂಡಾಗ ಅವ್ರ ಮಗಳನ್ನು ಅವ್ರ ಮನೆಗೆ ಬಂದು ಎತ್ಕೊಂಡು ಹೋಗಿ 53 ದಿವಸ ಎಲ್ಲೆಲ್ಲ ಇಟ್ಟು ಲಾಸ್ಟ್ ಕಾಯಮ ಬಂದಿದ್ದು ಡೆಡ್ ಬಾಡಿ ಅತ್ಯಾಚಾರ ಮಾಡಿ ಸಾಯಿಸಿಬಿಡ್ತಾರೆ.
ಪದ್ಮಾವತಿ ಒಂದು ಹೆಸರು ಪದ್ಮಲತಾ, ಆಯಿತಾ. ಅಷ್ಟೇ ಅಲ್ಲ, ಇಂಥ ಪ್ರಕಾರ 3-4 ನಮ್ಮ ಕುಟುಂಬಗಳೇ ಇದ್ದಾರೆ. ನಾಗವಲ್ಲಿ ಇದೆ, ಮತ್ತು ಅವರು ಮಾವುತ ನಾರಾಯಣ, ಮಾವುತ ಅವರೆಲ್ಲರೂ ಕೂಡ ಸತ್ತಿದ್ದಾರೆ. ಇವರು ಒಪ್ತಾರೆ, ಕೇಸ್ ಆಗಿದೆ, FIR ಆಗಿದೆ. ಯಾರು ಸಾಯಿಸಿದ್ದಾರೆ ಅಂತ ಇದುವರೆಗೂ ಕೂಡ ಇಲ್ಲ. ಕೇಳಬಾರ್ದೇನದು? ಅಲ್ಲ, ಈಗ 700-800 ಜನ ನಾಪತ್ತೆ ಕೇಳಬಾರ್ದೇನೋ? ಇದನ್ನು ನಾವು ಕೇಳಿದ್ದೀವಿ. ಹಿಂದೂಗಳತನ SIT ಆಗಬೇಕು. SIT ಯಾರು ಬಂದಿದ್ರು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅದು RSSನಲ್ಲಿ 2 ಇಬ್ಬಾಗ ಆಗಿ ಒಬ್ಬರ ಮೇಲೆ ಒಬ್ರು ಮಾಡ್ಕೊಂಡಿರೋದು. ಬುರುಡೆ ಚೆನ್ನಯ್ಯ, ಆ ಬುರುಡೆ ಚೆನ್ನಯ್ಯನಿಗೂ CPM ಪಾರ್ಟಿಗೂ ಕಮ್ಯುನಿಸ್ಟ್ಗೂ ಸಂಬಂಧ ಇಲ್ಲ. ನಾವು ಅದನ್ನು ಯಾವತ್ತೂ ಅವ್ರ ಬಗ್ಗೆ ಮಾತಾಡೂ ಇಲ್ಲ, ನಮಗೂ ಅವ್ರ ಸಂಪರ್ಕಗಳು ಇಲ್ಲ. ಇವತ್ತು ನಮ್ಮ ಡಿಮ್ಯಾಂಡ್ ಇದೆ. ಮೊನ್ನೆನೂ ಒಂದು ಹೋರಾಟ ಮಾಡಿದ್ದಾರೆ ಮಹಿಳೆಯರೆಲ್ಲ ಸೇರಿಕೊಂಡು. ಪ್ರಶ್ನೆ ಮಾಡೋರು ಯಾರು ಅಂತ ಅಂದರೆ, ಇದು ಸತ್ತೋಗಿದಾರಲ್ಲ 700 ಜನ ಅಂತ, FIR ಆಗಿದೆ, ಪೋಸ್ಟ್ ಮಾರ್ಟಮ್ ಆಗಿದೆ, ಸಾಯಿಸಿದ್ದಾರೆ ಅಂತ ಗೊತ್ತಾಗಿದೆ. ಅಲ್ಲಿ ಯಾರು ಸಾಯಿಸಿದ್ರು ಅಂತ ಬೇಕಲ್ಲ, ಒಂದೇ ಒಂದು ಕೇಸ್ಗಾದ್ರೂ ಬೇಕಲ್ಲ ಎವಿಡೆನ್ಸು ಆಗಬೇಕು ಅಂತ. ಅಂದರೆ ಇಲ್ಲಿ ಅದು ಕೇಳ್ತಾ ಇಲ್ಲ. ನಮ್ಮ ಎಲ್ರಿಗೂ ಗೌರವ ಇರ್ತಕ್ಕಂಥ ಧರ್ಮಸ್ಥಳ, ಅಲ್ಲಿ ಹೋದರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತಕ್ಕಂಥದ್ದು. ಅಲ್ಲೇ ಇಂಥ ಕೆಲಸಗಳಾಗ್ಬಿಟ್ರೆ ಅದಕ್ಕೆ ಇದಿರಲ್ಲ ಅಂತ. ಹಂಗಾಗಿ ಅದನ್ನು ತನಿಖೆ ಮಾಡಬೇಕು ಅನ್ನೋದು ಮಾತ್ರ CPMದು. ಇನ್ನು ಧರ್ಮಸ್ಥಳದಲ್ಲಿ ನಡೆದ ನಿಗೂಢ ಸಾವುಗಳ ವಿಚಾರ ಒಂದೊಂದು ಸ್ವರೂಪವನ್ನು ಪಡ್ಕೊಳ್ತಾ ಇದ್ದು, ಧರ್ಮಸ್ಥಳದ ಮಂಜುನಾಥ ದೇವಾಲಯದ ವಿರುದ್ಧ ಷಡ್ಯಂತ್ರ ರೂಪಿಸಿದ ತಪ್ಪಿತಸ್ಥರು ಕಾನೂನು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಇಷ್ಟು ದಿನ ತಣ್ಣಗಾಗಿದ್ದ ಧರ್ಮಸ್ಥಳದ ವಿಚಾರ CPM ಪಕ್ಷದ ಮುಖಂಡರು ಮತ್ತೆ ಸ್ವರ ಎತ್ತೋದ್ರ ಮುಖಾಂತರ ಮತ್ತೆ ಮುನ್ನೆಲೆಗೆ ಬರತೊಡಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ. ಗುಡಿಬಂಡೆ ತಾಲೂಕು TAPCMS ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಅಧ್ಯಕ್ಷರಾಗಿ ಕಡೇಹಳ್ಳಿ ಗಂಗಿರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಬ್ರಾಹ್ಮಣಹಳ್ಳಿ ಭಾಗ್ಯಮ್ಮ ಚಲಪತಿ ಚುನಾವಣೆ ಮೂಲಕ ಆಯ್ಕೆಗೊಂಡರು. ಈಗಾಗಲೇ ಒಟ್ಟು 14 ನಿರ್ದೇಶಕರ ಪೈಕಿ 10 ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹಾಗೂ 4 ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದರು. ಇದರ ಜೊತೆಗೆ ನಾಮನಿರ್ದೇಶಿತ ಸದಸ್ಯರಾಗಿ ಕಡೇಹಳ್ಳಿ ಬಾಲಕೃಷ್ಣ ರೆಡ್ಡಿ ರವರು ಆಯ್ಕೆಯಾಗಿದ್ದರು. ನಾಮನಿರ್ದೇಶಿತ ಸದಸ್ಯರನ್ನು ಒಳಗೊಂಡಂತೆ ಕಾಂಗ್ರೆಸ್ ಬೆಂಬಲಿತವಾಗಿ 5 ನಿರ್ದೇಶಕರಾಗಿದ್ದರು. ಇದರ ಜೊತೆಗೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ರಾತ್ರೋರಾತ್ರಿ ನೀವು ಬಂದರೆ ನಿಮಗೆ ಅಧ್ಯಕ್ಷ ಸ್ಥಾನ ನೀಡುತ್ತೇವೆಂದು ವೆಂಕಟ ನರಸಪ್ಪ ಹಾಗೂ ಶ್ರೀರಾಮಪ್ಪರವರು ಕಾಂಗ್ರೆಸ್ನತ್ತ ಸೆಳೆದುಕೊಂಡಿದ್ದರು. ಇನ್ನು ಬಿಜೆಪಿ ನಿರ್ದೇಶಕರು ಬಹುಮತ ಇದ್ದರೂ ಸಹ ಬಿಜೆಪಿ ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ 2 ಆಕಾಂಕ್ಷಿಗಳು ಇದ್ದಿದ್ದರಿಂದ ಗೊಂದಲಗಳಾಗಿ ಮುನಿಸಿಕೊಂಡಿದ್ದರು. ಅವರನ್ನು ಸಹ ಕಾಂಗ್ರೆಸ್ ಪಕ್ಷದವರು ಸೆಳೆದುಕೊಳ್ಳಲು ಪ್ರಯತ್ನ ಮಾಡಿದರು. ಆದರೆ ಎಚ್ಚೆತ್ತುಕೊಂಡ ಬಿಜೆಪಿ ನಿರ್ದೇಶಕರು ಮುನಿಸಿಕೊಂಡಿದ್ದ ಗಂಗಿರೆಡ್ಡಿಗೆ ಅಧ್ಯಕ್ಷ ಸ್ಥಾನ ನೀಡಿದ್ದರಿಂದ ತಟಸ್ಥವಾದ ಗಂಗಿರೆಡ್ಡಿ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಚುನಾವಣೆ ಮೂಲಕ ಆಯ್ಕೆಯಾದರು. ಹಾಗೂ ನಮಗೆ ಸಹಕರಿಸಿದಂಥ ಸಂಸದ ಸುಧಾಕರನ್ನವರು, ಹರನಾಥ್ ರೆಡ್ಡಿ ಅನ್ನವರು ಹಾಗೂ ನಮ್ಮ ತಾಲೂಕಿನ ಎಲ್ಲ NDA ಮುಖಂಡರುಗಳು ಎಲ್ಲರೂ ನಮ್ಗೆ ಸಹಕರಿಸಿದ್ದಾರೆ. ಎಲ್ಲರಿಗೂ ಅಲ್ಲ, ಸಂಘದ ಅಭಿವೃದ್ಧಿಗೆ ಯಾವ ಥರ ಶ್ರಮಿಸ್ತೀರಾ ಅಂತ? ಸಂಘದ ಅಭಿವೃದ್ಧಿಗೆ ನನ್ನ ಶ್ರಮಪಟ್ಟು ಯಾಕಂದ್ರೆ ಈಗ ನೀವು ಎರಡನೇ ಬಾರಿ ಅಧ್ಯಕ್ಷನಾಗಿದ್ದೀನಿ. ಇಲ್ಲಿರುವಂಥ ಸ್ವಲ್ಪ ತೊಂದರೆಗಳು ಎಲ್ಲ ಅಲ್ಲ ನೂಕುನುಗ್ಗಲು ಆಯ್ತಲ್ಲ, ಅದ್ರ ಬಗ್ಗೆ ಏನು, ಯಾಕೆ ನೂಕುನುಗ್ಗಲು ಆಯ್ತು? ನೂಕುನುಗ್ಗಲು ಆಯ್ತಲ್ಲ, ಯಾಕೆ ನಿಮ್ಮನ್ನ ಎಲ್ಲಾಡ್ರಲ್ವಾ ಏನಕ್ಕೆ ಅಂತ? ಅಲ್ಲ, ಅವ್ರಿಗೆ ನಾನು ಮೊನ್ನೆ ಸ್ವಲ್ಪ ಮೊನ್ನೆ ಎಲ್ಲ ನಮ್ಗೆ ಸಹಕರಿಸಿದವ್ರೆ, ನಮ್ಮವ್ರೆ ಅವರು, ಎಲ್ಲ ನಮ್ಮ ಮುಂದ್ಗಡೆ. ಈಗ TAPCMS ಸ್ವಲ್ಪ ಲಾಸ್ ಅಲ್ಲಿ ಇದೆ ಅಂತ ಹೇಳ್ತಿದ್ದೀರಾ, ಸೊ ಅದನ್ನ ಹೆಂಗೆ ನೀವು ಸರಿಪಡಿಸಿ ಸ್ವಲ್ಪ ಸುಧಾರಿಸ್ಕೊಂಡಿದ್ದೆ, ಇನ್ನೂ ಸ್ವಲ್ಪ ಇದೆ, ಅದು ನಾವು ಸ್ವಲ್ಪ ಸರಿಪಡಿಸಿ. TAPCMS ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ NDA ಅಭ್ಯರ್ಥಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಗಂಗಾರೆಡ್ಡಿ ಅವರು ಸ್ಪರ್ಧಿಸಿದ್ದು, ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಭಾಗ್ಯಮ್ಮರವರು ಸ್ಪರ್ಧಿಸುತ್ತಾರೆ. ಈ ಎರಡೂ ಅಭ್ಯರ್ಥಿಗಳು ಸಮಾನಾಂತರ ಮತಗಳಿಂದ ಜಯಗಳಿಸಿದ್ದು, ಇದಕ್ಕೆ ಸಹಕರಿಸಿದಂತಹ ನಮ್ಮ ಭಾಗದ ಸಂಸದರಾದಂಥ ಕೆ ಸುಧಾಕರ್ ಅವರು ಮತ್ತು ಅದೇ ಹರನಾಥ್ ರೆಡ್ಡಿ ಅವರು, ಅದೇ ರೀತಿಯಾಗಿ ನಮ್ಮ ತಾಲೂಕಿನ
ಎಲ್ಲ ಮತ ಬಾಂಧವರು, ಅದೇ ರೀತಿಯಾಗಿ ಗುಡಿಬಂಡೆ ತಾಲೂಕಿನ NDA ಮುಖಂಡರುಗಳು, ಅದೇ ರೀತಿಯಾಗಿ TAPSMSನ ಸದಸ್ಯರು ಎಲ್ಲರೂ ಸಹ ಈ ವಿಜಯೋತ್ಸವದಲ್ಲಿ ಭಾಗಿಯಾಗಿರುತ್ತಾರೆ. ಒಟ್ಟಾರೆ ಮುನಿಸಿಕೊಂಡಿದ್ದ ಗಂಗಿರೆಡ್ಡಿಗೆ ಅಧ್ಯಕ್ಷ ಸ್ಥಾನ ನೀಡಿದ್ದರಿಂದ ಮೊದಲ ಬಾರಿಗೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಧ್ಯಕ್ಷ ಸ್ಥಾನ ಗಿಟ್ಟಿಸಿಕೊಂಡರು. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. CPIM ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಒಂದು ಪರ್ಯಾಯ ರಾಜಕಾರಣದ ಹೆಸರಿನಲ್ಲಿ ಈ ಒಂದು ಜನಧನಿ ರ್ಯಾಲಿಯನ್ನು 21ನೇ ತಾರೀಕು ಡಿಸೆಂಬರ್ ಭಾನುವಾರ ಹಮ್ಮಿಕೊಂಡಿದೆ. ಚಿಕ್ಕಬಳ್ಳಾಪುರ ನಗರದ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಲ್ಲಿ ಸಿಪಿಐಎಂ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ ಅವರು ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ರಾಜ್ಯ ಸಮಿತಿಯು ಪರ್ಯಾಯ ರಾಜಕಾರಣಕ್ಕಾಗಿ ಜನಧನಿ ಹೆಸರಿನಲ್ಲಿ ರ್ಯಾಲಿ ನಡೆಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ 30,000ಕ್ಕೂ ಅಧಿಕ ಮಧ್ಯಮ ಹಾಗೂ ಬಡ ರೈತರ ಬಗರ್ ಹುಕುಂ ಸಾಗುವಳಿದಾರರು, ಭೂಸ್ವಾಧೀನ ವಿರೋಧಿ ಹೋರಾಟ ನಿರತ ಸಂತ್ರಸ್ತ ರೈತರು, ಸಂಘಟಿತ ಅಸಂಘಟಿತ ವಲಯದ ಕಾರ್ಮಿಕರು, ವಿವಿಧ ಸರ್ಕಾರಿ ವಲಯದ ಯೋಜನಾ ಕಾರ್ಮಿಕರು, ಖಾಸಗಿ ಸರ್ಕಾರಿ ವಲಯಗಳ ಗುತ್ತಿಗೆ ನೌಕರರು ಮತ್ತು ಗ್ರಾಮೀಣ ವಲಯದ ಉದ್ಯೋಗ ಖಾತ್ರಿ ಹಾಗೂ ಕೃಷಿ ಕೂಲಿಕಾರರು, ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೂ ಯುವಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ 20ಕ್ಕೂ ಹೆಚ್ಚು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟ ನಡೆಸುತ್ತಿರುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. CPIM ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಒಂದು ಪರ್ಯಾಯ ರಾಜಕಾರಣದ ಹೆಸರಿನಲ್ಲಿ ಈ ಒಂದು ಜನಧನಿ ರ್ಯಾಲಿಯನ್ನು 21ನೇ ತಾರೀಕು ಡಿಸೆಂಬರ್ ಭಾನುವಾರ ಹಮ್ಮಿಕೊಂಡಿದೆ. ಏನು ಜನಧನಿ ರ್ಯಾಲಿ, ಏನು ಪರ್ಯಾಯ ರಾಜಕಾರಣ ಅಂತಕ್ಕಂಥದ್ದು ಇವತ್ತು ಪ್ರಧಾನವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. 2.5 ವರ್ಷಗಳ ಹಿಂದೆ BJP ಸರ್ಕಾರ ಸರಿಯಿಲ್ಲ ಅಂಥೇಳಿ, BJPಯವರು ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂಥೇಳಿ, ರೈತರ ಭೂಮಿಯನ್ನು ಕಿತ್ಕೊಳ್ತಾ ಇದ್ದಾರೆ, ರೈತರನ್ನು ಒಕ್ಕಲೆಬ್ಬಿಸ್ತಾ ಇದ್ದಾರೆ ಅಂಥೇಳಿ, ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡ್ತಾ ಇದ್ದಾರೆ ಅಂಥೇಳಿ ಎಲ್ಲ ಸಮಸ್ಯೆಗಳ ಮೇಲೆ ದೊಡ್ಡ ರೀತಿಯಲ್ಲಿ ಪ್ರಚಾರ ಮಾಡಿ ನಮಗೆ ಮತ ಕೊಟ್ಟರೆ ನಾವು ಇದನ್ನೆಲ್ಲ ಪರ್ಯಾಯ ಒಂದು ಜನಪರವಾದಂಥ ಸರ್ಕಾರವನ್ನು ನಡೆಸ್ತೀನಿ ಅಂಥೇಳಿ ಮತ ಪಡೆದು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಈ 2.5 ವರ್ಷದಲ್ಲೂ ಕೂಡ ನಡೆಸಿರ್ತಕ್ಕಂಥ ವಿಧಾನಗಳು, ನಡ್ಕೊಂಡಿರ್ತಕ್ಕಂಥ ವಿಧಾನಗಳೇನಿದೆ, BJPಗೂ ಕಾಂಗ್ರೆಸ್ಗೂ ಯಾವುದೇ ರೀತಿಯಾದಂತಹ ಒಂದು ವಿಧಾನಗಳಲ್ಲಿ ಬದಲಾವಣೆಗಳಿಲ್ದಿರ್ತಕ್ಕಂಥ ಒಂದು ಆಡಳಿತವನ್ನು ನಾವು ನೋಡ್ತಾ ಇದ್ದೀವಿ. ಇದು ಕರ್ನಾಟಕ ರಾಜ್ಯದ ದುಡಿಯುವ ವರ್ಗಕ್ಕೆ ದೊಡ್ಡ ಸವಾಲಾಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ ನಾನು ಅನ್ನಭಾಗ್ಯ ಯೋಜನೆಯನ್ನು ಜಾರಿ ಮಾಡ್ತೀನಿ ಅಂತ ಹೇಳ್ತಾರೆ. ಅನ್ನಭಾಗ್ಯ ಯೋಜನೆ ಜಾರಿ ಮಾಡಿ ಬಡವರಿಗೆ ನಾನು ಹಸಿವಿನಿಂದ ವಿಮುಕ್ತಿಗೊಳಿಸ್ತೀನಿ ಅಂತ ಹೇಳ್ತಾರೆ. ಅದೇ ಅವರ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿ ಹೇಳ್ತಾ ಇದ್ದಾರೆ 13 ಲಕ್ಷ BPL ರೇಷನ್ ಕಾರ್ಡ್ಗಳನ್ನು ನಾವು ವಜಾ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ 13 ಲಕ್ಷ BPL ರೇಷನ್ ಕಾರ್ಡ್ ವಜಾ ಆಗಲಿಕ್ಕೆ ಇವತ್ತು ಮಾನದಂಡಗಳೇನು? 1,20,000 ರೂಪಾಯಿ ಯಾವ ಕುಟುಂಬಕ್ಕೆ ವರ್ಷಕ್ಕೆ ಆದಾಯ ಇದ್ದರೆ ಅಂಥ ಕುಟುಂಬಗಳನ್ನು BPLನಿಂದ APLಗೆ ಕನ್ವರ್ಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹುತೇಕ ಕುಟುಂಬಗಳು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹಾಲು ಮಾರ್ಕೊಂಡು ಅಥವಾ ಅವ್ರ ಮಕ್ಕಳೇನಾದರೂ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇರ್ತಕ್ಕಂಥ ಕುಟುಂಬಗಳು ಜಾಸ್ತಿ ಇದೆ, ಬಡ ಕುಟುಂಬಗಳು ಜಾಸ್ತಿ ಇದೆ, ನಿರಂತರ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಕುಟುಂಬಗಳು. ಆ ಕುಟುಂಬಗಳಿಗೆ ಆ BPL ರೇಷನ್ ಕಾರ್ಡ್ ಒಂದು ಆಸರೆ, ಅಕ್ಕಿ ರಾಗಿ ಕೊಡ್ತಾರೆ ಅನ್ನೋ ಜೊತೆಗೆ ಆ BPL ರೇಷನ್ ಕಾರ್ಡ್ ಇದ್ದರೆ ಯಾವುದಾದ್ರೂ ಕಾಯಿಲೆಗಳು, ದೊಡ್ಡ ಕಾಯಿಲೆಗಳು ಬಂದರೆ 5 ಲಕ್ಷ 6 ಲಕ್ಷ ರೂಪಾಯಿ ನಮಗೆ ಸಬ್ಸಿಡಿ ಸಿಗುತ್ತೆ. ಆದರೆ ಇವತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ಈ ಮಾನದಂಡಗಳನ್ನಿಟ್ಟು ಯಾವ ಮನೆ ಚೆನ್ನಾಗಿದ್ದರೆ, ಒಂದು 2 ವೀಲರ್ ಇದ್ದರೆ, ಒಂದು ಆಟೋ ಇದ್ದರೆ, ಒಂದು ಯಾವುದಾದ್ರು 407 ಟೆಂಪೋ ಇದ್ದರೆ ಅಂಥ ಕುಟುಂಬಗಳು ಕೊಟ್ಟಿರ್ತಕ್ಕಂಥ BPL ರೇಷನ್ ಕಾರ್ಡನ್ನು ವಾಪಸ್ ಪಡೆದಿದ್ದಾರೆ. ಇವತ್ತು CPM ಪಕ್ಷ ಕೇಳ್ತಾ ಇದೆ, ಇವತ್ತು ಒಂದು ಆಟೋ ತೊಗೋಬೇಕಂದ್ರೂ ಕೂಡ, ಒಂದು ಟ್ರ್ಯಾಕ್ಟರ್ ತೊಗೊಂಡು ಹೋಗ್ಬೇಕು ಅಂದರೆ ಇವತ್ತು EVMಗಳನ್ನು ಕಟ್ಕೊಂಡು ಹೋಗ್ತಕ್ಕಂಥದ್ದು, EMIಗಳನ್ನು ಇವತ್ತು ಮಂತ್ಲಿ ಅಂತ ಇದು ಮಾಡ್ಕೊಂಡು ಹೋಗೋದು. ಇವತ್ತು ಸಾಲಗಾರರಾಗಿಬಿಟ್ಟಿದ್ದಾರೆ ಜನ. ಮಧ್ಯಮ ವರ್ಗದ ಕೂಡ ಇವತ್ತು ಬದುಕೋಕ್ಕಾಗ್ತಾ ಇಲ್ಲ. ನಮ್ಮಲ್ಲಿ ಬರಗಾಲ ಜಾಸ್ತಿ, ರೈತರು ಇವತ್ತು ದಿವಾಳಿ ಆಗಿದ್ದಾರೆ, ಕೂಲಿಕಾರರಿಗೆ ಕೂಲಿ ಇಲ್ಲದೆ ಎಲ್ಲೆಲ್ಲೋ ವಲಸೆ ಹೋಗಿದ್ದಾರೆ.
ಯಾವುದೋ ಒಂದು ಬಡ ಕುಟುಂಬ ಮಕ್ಕಳು ಬೆಂಗಳೂರಲ್ಲಿ ಕೆಲಸ ಮಾಡಿದ್ರೆ ತಿಂಗಳಿಗೆ 20,000 ರೂಪಾಯಿ ಬರುತ್ತೆ. ಆ 20,000 ರೂಪಾಯಿ ವರ್ಷಕ್ಕೆ 2,40,000 ಆಗುತ್ತೆ. ಅದನ್ನೇ ಬಂಡವಾಳ ಮಾಡಿಕೊಂಡು ಇವತ್ತು ಅವ್ರು BPL ರೇಷನ್ ಕಾರ್ಡ್ ಕಿತ್ತರೆ ಅವ್ರ ಬದುಕೇನಾಗಬೇಕು? ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇದನ್ನು ಮಾತಾಡ್ದೇನೆ ಕೇವಲ ಅನ್ನಭಾಗ್ಯ ಯೋಜನೆ ಜಾರಿ ಮಾಡ್ತಾಯಿದ್ದೀವಿ, ಜನವರಿ ತಿಂಗಳಿಂದ ಬೇಳೆನೂ ಕೊಡ್ತೀವಿ, ಎಣ್ಣೆನೂ ಕೊಡ್ತೀವಿ ಅಂತೇಳಿ ಜನರಿಗೆ ಮೋಸ ಮಾಡ್ತಾಯಿದೆ. ಇದು ಒಂದು ಪ್ರಧಾನವಾಗಿ ಇವತ್ತು ಜನ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯ ಮುನಿ ವೆಂಕಟಪ್ಪ, ರಘುರಾಮ್ ರೆಡ್ಡಿ, ಜಯರಾಮ್ ರೆಡ್ಡಿ, ಮುನಿಕೃಷ್ಣಪ್ಪ, ಶ್ರೀನಿವಾಸ್, ಚಿನ್ನರಾಯಪ್ಪ ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ವಿಸ್ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಲು ಮೀನಾಮೇಷ, ಚಾಲಕ ನಿರ್ವಾಹಕರ ಕಳ್ಳಾಟ, ಪ್ರಯಾಣಿಕರು ವಿದ್ಯಾರ್ಥಿಗಳು ಬಸ್ ಸಿಗದೆ ಪರದಾಟ. ಖಾಸಗಿ ಕಂಪನಿಯಿಂದ ಸರ್ಕಾರಿ ಗೋಮಾಳ ಜಾಗ ಒತ್ತುವರಿ ಆರೋಪ, ಅನುಮತಿ ಇಲ್ಲದೆ ಕಟ್ಟಡ ನಿರ್ಮಾಣ, ಒತ್ತುವರಿ ತೆರವುಗೊಳಿಸಲು ದಲಿತ ಸಂಘಟನೆಗಳ ಒತ್ತಾಯ. ಪೂಜೆ ಪುನಸ್ಕಾರಕ್ಕೆ ಬ್ರೇಕ್, ಪಂಚೆ ಬದಿಗಿಟ್ಟು ಟ್ರ್ಯಾಕ್ ಸೂಟ್ ಧರಿಸಿ ಫೀಲ್ಡಿಗೆ ಲಗ್ಗೆ, ಪೂಜೆಗೂ ಸೈ ಆಟಕ್ಕೂ ಸೈ ಎಂದ ಪುರೋಹಿತರು. ಸಂವಿಧಾನದಿಂದ ಎಲ್ಲರಿಗೂ ಸಮಾನ ಹಕ್ಕು, ಆದರೆ ಹಕ್ಕು ವಂಚಿತ ಅಲ್ಪಸಂಖ್ಯಾತರು, ಅಭಿವೃದ್ಧಿ ಹೆಸರಲ್ಲಿ ಹಣ ದುರುಪಯೋಗ ಆರೋಪ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.